ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಭಾಳ ಅಂದ್ರೆ ಭಾಳ ಸ್ಪೆಷಲ್. ನಾನು ನನ್ನ ಸ್ಕೂಲ್ ಫ್ರೆಂಡ್ಸನ್ನೆಲ್ಲ ಮನೆಗೆ ಇನ್ವೈಟ್ ಮಾಡಿ ನೋಡ್ಬೋದು ನೀವಿಲ್ಲೇ. ಸೊ ಪೂರ್ತಿ ವಿಡಿಯೋ ನೋಡ್ರಿ. ನಾನಂತೂ ಭಾಳ ಎಕ್ಸೈಟ್ ಆಗೀನಿ ಈ ವಿಡಿಯೋ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳಕ್ಕೆ. ಔಟ್ ಆಫ್ 24 ಗರ್ಲ್ಸ್ ನಾವು ಸ್ಕೂಲ್ ಮೆಂಬರ್ಸ್ ಎಷ್ಟು ಮಂದಿ ಕೂಡೇವ ಅಂತೇಳಿ ನೋಡ್ರಿ. ಹೆಂಗೆಲ್ಲ ಪಾರ್ಟಿ ಎಂಜಾಯ್ ಮಾಡ್ಯಾವಂತ ನೋಡ್ರಿ. ಯಾರೆಲ್ಲ ನಮ್ಮ ಮನೆಗೆ ಬಂದಿದ್ರೆ ಎಲ್ಲ ಗೊತ್ತಾಗ್ತೈತಿ. ಇನ್ನೂ ಲೇಟನಾ? ಇನ್ನೂ ಲೇಟ್. ಎಷ್ಟೊತ್ತಾಗ್ತದೆ ಇನ್ನೊಂದು ಅರ್ಧ ತಾಸು. ಯಾಕಂದರೆ ಇದು ಬನ್ಸ್ ಮಾಡೋದ್ರಿಂದ ಮೊದಲು ಇವತ್ತು ಕಲಿಸಿಟ್ರೆ ನಾಳೆ ಚಲೋ ಆಗ್ತಾವೆ ಇವು. ಟೈಮ್ ಹಿಡಿತೈತನ ಅದು? ಒಂದು ಸ್ವಲ್ಪ ಹೊತ್ತು ಇನ್ನೊಂದು ಅರ್ಧ ತಾಸು ಎಲ್ಲ ರೆಡಿ ಮಾಡಿಬಿಟ್ಟು ಬಂದು ನಾಳೆ ಈಸಿಲಿ ಮಾಡ್ಕೋಬೋದು ನಿಮ್ಮ ಜೊತೆ. ಆಯ್ತು, ನಾನು ಫ್ರೆಂಡಿಗೆ ಭೇಟಿ ಹಾಕೊಂಟೇನಿ. ನಾಳೆ ಜಲ್ದಿ ನಾಷ್ಟ ಮಾಡ್ಕೊಂಡು ನಂಗೆ ಸಾಕು. ಇದನ್ನು ನಾ ಯಾಕೆ ಮಾಡತ್ತೇನೆ ಅಂತ ಹೇಳಂದ್ರೆ ನಾಳೆ ನನ್ನ ಫ್ರೆಂಡ್ಸು ಬರೋರು ಅದಾರ. ಆ್ಯಂಡ್ ಬನ್ಸ ಯಾಕೆ ಮಾಡತ್ತೇನೆ ಅಂತಂದ್ರೆ ಸ್ಕೂಲ್ ಟೈಮ್ ಒಳಗೆ ನಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಭಾಳ ಸೇರ್ತಿತ್ತಿದೆ. ನಂಗೆ ಗೊತ್ತಿಲ್ಲ ಬರೋರೊಳಗೆ ಎಷ್ಟು ಮಂದಿಗೆ ಸೇರ್ತೈತೆ ಅಂತ ಹೇಳಿ ಮತ್ತು ಸೇರ್ತೈತೆ ಅಂದ್ಕೊಂಡು ಮಾಡತ್ತೇನೆ ಬನ್ಸ. ಈಗ ನಾನು ಕೊಬ್ಬರಿ ಸಣ್ಣ ಸಣ್ಣ ತುಂಡು ಮಾಡಿ ಇಟ್ಕೊಳತ್ತೀನಿ. ಯಾಕಂದ್ರೆ ನನ್ನ ದಿಡಿಗೆ ಅಷ್ಟು ಕರೆಕ್ಟ್ ಇಲ್ಲ. ಅದಕ್ಕೆ ಕರಿಬೇಕಂದ್ರೆ ನಾಳೆ ಬನ್ಸ್ ಜೋಡಿ ಚಟ್ನಿ ಮಾಡೋಕ್ಕೆ ಈಗ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ಬಿಡತ್ತೇನೆ ನಾನು. ಲೇಟ್ ಆಗತ್ತೇನ ಇನ್ನು? ಸ್ವಲ್ಪ ಹೊತ್ತಾಗ್ತೈತಿ. 11:30 ಆಯ್ತು ಇವತ್ತು. ಫುಲ್ ಡೇ ಬಿಸಿ. ಸ್ಟಾರ್ಟ್ ಮಾಡಿದ್ದು ಲೇಟಾಗಿ ಮಾಡಿಬಿಟ್ಟೆ. ಅದು ಹಿಟ್ಟು ಕಲಿಸೋದು ಬಂದಮೇಲೆ ಸ್ವಲ್ಪ ನನ್ನ ಫ್ರೆಂಡ್ಸ್ ಜೋಡಿ ಮಾತಾಡ್ಕೊತ ಕುಂತ್ನಿ. ಅದಾದಮೇಲೆ ಮತ್ತು ಜೀರಾ ರೈಸ್ ಮಾಡಿದೆ. ಆಮೇಲೆ ಹೋಗಿ ಸ್ವಲ್ಪ ಸಾಮಾನು ಬೇಕಾಗಿದ್ದು ಅದನ್ನೆಲ್ಲ ತೊಗೊಂಡ್ಬಂದ್ವಿ. ಆಮೇಲೆ ಊಟ ಅದು ಮಾಡಿ ಲೇಟಾಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು. ಹಂಗಾಗಿ ಲೇಟ್ ಆಗಿತ್ತು. ಯಾಕಂತಂದ್ರೆ ನಾಳೆ ನಿಮ್ಮ ಫ್ರೆಂಡ್ಸ್ನು ಬರ್ತಾರೆ, ನಾನು ಹೊರಗೆ ಹೋಗ್ಬೇಕು ಫ್ರೆಂಡಿಗೆ ಭೇಟಿ ಆಗ. ಇವ್ರನ್ನೆಲ್ಲ ಹೊರಗೆ ಕಳಿಸಿ ನಾನು ನನ್ನ ಫ್ರೆಂಡ್ಸ್ ಜೋಡಿ ಮಜಾ ಮಾಡೋದು ನಾಳೆ. ಓಕೆ, ನನ್ನೇನು ಹೊರಗೆ ಕಳ್ಸೋಕೆ ನಾನು ತ್ರಾಸ ಮಾಡ್ತಾನೆ ನಿಮ್ಮ ಫ್ರೆಂಡ್ಸಿಗೆ. ಮತ್ತು ನನಗೆ ತ್ರಾಸ ಮಾಡಿದ್ರೆ ನನ್ನ ಫ್ರೆಂಡ್ಸಿಗೆ ಎಜುಕೇಟ್ ಆಗ್ತೈತಿ. ಹಂಗಾಗಿ ನಿಮ್ಮನ್ನು ಕಳಿಸ್ಬಿಡು ಹೊರಗೆಲ್ಲರೂ ಹೊರಗೆ ಅಂತ. ಆಯ್ತು ಹಂಗಿತ್ತು ಅಂದ್ರೆ ನಾನು ಹೆಂಗೆ ಹೊರಗೆ ಇರ್ತೇನಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಅರೌಂಡ್ 12 o'clock ಅದು ಬಂದ್ರೆ ನಾ ಬಂದು ಕೂಡ ಅವರಿಗೆ ಬನ್ಸ್ ಕೊಟ್ಟೆ. ಬಟ್ ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಈ ಮೂಮೆಂಟ್ಸ್ ನಮಗೆ ಭಾಳ ರೇರ್ ಸಿಗೋದು. ಯಾಕಂದ್ರೆ ನಾವು ಸ್ಕೂಲ್ ಆದಮೇಲೆ ಈಗ ಫಸ್ಟ್ ಮೀಟ್ ಆಗತ್ತೇವೆ ಎಷ್ಟೋ ಮಂದಿ ಇದ್ರೊಳಗೆ. ಸೊ ರಿಯಲ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ನಂಗೆ ಮನಸ್ಸೊಳಗೆ ಭಾಳ ಇಷ್ಟ ಇತ್ತು. ಅದನ್ನು ಕ್ಯಾಮ್ರಾ ಥ್ರೂ ನನಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಿಂತ ರಿಯಲ್ ಮೂಮೆಂಟ್ಸ್ನ ನಾನು ಭಾಳ ಎಂಜಾಯ್ ಮಾಡಿದೆ. ಸೊ ಅವ್ರಿಗೆ ಬಂದ ಕೂಡ ಬನ್ಸ್ ಮಾಡಿದ್ದೆ, ಆಮೇಲೆ ಜ್ಯೂಸ್ ಕೊಟ್ಟಿದ್ದೆ. ನಂಗಂತೂ ಭಾಳ ಖುಷಿ ಆಗತ್ತಿತ್ತು ಎಲ್ಲರೂ ಬಂದಿದ್ದು. ಲೈಕ್ ಹೆಂಗೆ ಟೈಮ್ ಹೋಗತ್ತೈತೆ ಅನ್ನೋ ಗೊತ್ತಾಗವಲ್ತಾಗಿತ್ತು. ಸೊ ಬಂದ ಕೂಡ ಬನ್ಸ್ ಎಲ್ಲ ತಿಂದರು. ಫುಲ್ ಕಾಸಿಪ್ ಮಾಡೋದು, ಸ್ಕೂಲ್ ಒಳಗೆ ಏನೇನಾಯ್ತು ಎಲ್ಲ ಮಾತಾಡೋದು. ನಿಮಗೆ ಗೊತ್ತೈತಿ ಎಷ್ಟು ವರ್ಷ ಆದ್ಮೇಲೆ ಸ್ಕೂಲ್ ಫ್ರೆಂಡ್ಸ್ ಸಿಕ್ಕರೆ ಏನೆಲ್ಲ ಮಾತಾಡ್ಬೋದು ಅಂಥೇಳಿ. ಸೊ ನಾವು ಹಂಗೆ ಭಾಳ ಕೆಟ್ಟೆಲ್ಲ ಮಾತಾಡಿದ್ವಿ, ಮಸ್ತ್ ಎಂಜಾಯ್ ಮಾಡಿದ್ವಿ. ಆಮೇಲೆ ಇವರೆಲ್ಲ ನನಗೆ ಫಸ್ಟ್ ಟೈಮ್ ಮನೆಗೆ ಬರತ್ತಾರಂಥೇಳಿ ಗಿಫ್ಟ್ ತಂದಿದ್ರು. ಅದನ್ನ ಇಲ್ಲಿ ನನ್ನ ಕಡೆ ಓಪನ್ ಮಾಡ್ಸಾಕತ್ತಾರ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್. ಯಾಕಂದ್ರೆ ನಾನು ಬರೀ ಹಿಂಗೆ ಇನಿಷಿಯೇಟ್ ತೊಗೊಂಡು ಮನೆಗೆ ಬರ್ರಿ ಭಾಳ ದಿವಸ ಆತು ಬೆಟ್ಟ ಆಗಿಲ್ಲ ನಾವು ಅಂಥೇಳಿ ಒಂದು ಕಾಲ್ ತೊಗೊಂಡಿದ್ದಕ್ಕೆ ಎಲ್ಲರೂ ಹ್ಞೂ ಅಂದಂತ ಬಂದ್ರೆ ನಮ್ಮ ಮನೆಗೆ. ನಾನು ಆ್ಯಕ್ಚುಲಿ ವೀಕೆಂಡೇ ಕರೆದಿದ್ನಿ ಅವರಿಗೆ. ಸೊ ಹಾಗಾಗಿ ಎಲ್ಲರೂ ಬಂದಿದ್ರೆ ನಂಗೆ ಭಾಳ ಖುಷಿ ಅನ್ನಿಸ್ತು. ಹಂಗೆ ಬರಬೇಕು. ಬಟ್ ಅವ್ರು ನನಗೆ ಗಿಫ್ಟನ್ನು ತಂದಿದ್ರು, ಅದಕ್ಕೂ ಥ್ಯಾಂಕ್ಸ್ ಅವರಿಗೆ. ಸೊ ನೋಡ್ಬೋದು ನೀವು ನನ್ನ ಗಿಫ್ಟ್ ಎಂಥ ದೊಡ್ಡ ಬಾಕ್ಸ್ ಐತೆ ಅಂಥೇಳಿ. ಏನು ಕೊಟ್ಟಾರಂದ್ರೆ ಬುದ್ಧ ಕೊಟ್ಟಾರ. ನಂಗಂತೂ ಭಾಳ ಮಸ್ತ್ ಆತದ. ಬುದ್ಧ ಆ್ಯಕ್ಚುಲಿ ಭಾಳ ಮಸ್ತ್ ಐತಿ. ಅದ್ರೊಳಗೆ ನೀರು ಹಾಕಿದ್ರೆ ಅದು ಸಣ್ಣಗೆ ಹಿಂಗೆ ಬೀಳ್ತೈತಿ. ಸೊ ಭಾಳ ಚಲೋ ಅನ್ನಿಸ್ತಾ. ಥ್ಯಾಂಕ್ಸ್ ಟು ಎವ್ರಿಬಡಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದ್ರೊಳಗೆ ಇನ್ನೂ ಭಾಳ ಮಂದಿ ಮಿಸ್ಸಿಂಗ್ ಅದಾರ. ಸ್ವಲ್ಪ ಅನಾನುಕೂಲ ಅಂದ್ರೆ ಅವರವರ ದೂರ ಇದ್ರೆ, ಸ್ವಲ್ಪ ಮಂದಿ ಎಕ್ಸಾಮ್ಸ್ ಇದ್ದು, ಸ್ವಲ್ಪ ಮಂದಿ ಹಾಲಿಡೇ ಇದ್ದಿದ್ದಿಲ್ಲ. ಹಿಂಗಾಗಿ ಏನೋ ಒಂದು ಕಾರಣಕ್ಕಂತ ಎಲ್ಲರೂ ಕೂಡೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ನಾವು ಏನಾರ ಫಂಕ್ಷನ್ ಮಾಡಿದರೆ ಹಿಂಗೆ ಎಲ್ಲರೂ ಕೂಡ್ಬೇಕಂತ ಹೇಳಿ ಮಾತಾಡ್ಕೊಳತ್ತಿದ್ವಿ. ಆಮೇಲೆ ಎಲ್ಲ ಟ್ರಿಪ್ ಪ್ಲ್ಯಾನ್ ಮಾಡೋದು, ಇಲ್ಲ ಎಲ್ಲರ ಸ್ಟೇ ಪ್ಲ್ಯಾನ್ ಮಾಡೋದು, ಅದು ಎಲ್ಲ ವಿಚಾರ ಮಾಡತ್ತೀವಿ. ಗೊತ್ತಿಲ್ಲ ಏನೇನು ಆಗ್ತೈತೆ ಅಂತ ಹೇಳಿ. ಬಟ್ ಈ ಮೂಮೆಂಟ್ ಅಂತೂ ನಾನು ಭಾಳ ಎಂಜಾಯ್ ಮಾಡತ್ತಿದ್ನಿ. ಯಾಕಂದ್ರೆ ಇವ್ರು ಅಷ್ಟು ಈಗ ಏನು ಹುಡುಗ್ಯಾರು ನೀವು ನೋಡತ್ತಿರಲ್ಲ, ಇವ್ರು ಅಷ್ಟರೊಳಗೆ ಮದುವೆ ಆಗಿತ್ತು ಅಂದ್ರೆ ನಂದೇ ಒಬ್ಬಾಕಿದಾಗಿತ್ತು. ಸೊ ಎಲ್ಲರನ್ನೂ ಮನೆಗೆ ಕರೆದ್ನಿ. ನಾನು ನನ್ನ ಕೈಯಾರೆ ಅಡುಗೆ ಎಲ್ಲ ಮಾಡಿದ್ನಿ. ಅದೊಂದು ಸ್ವಲ್ಪ ಚಲೋ ಫೀಲ್ ಅನ್ನಿಸ್ತು ನನಗೆ. ಆಮೇಲೆ ನಮ್ಮ ಮನೆಯೂ ಹಿಂಗೆ ಕಂಜೆಸ್ಟೇಬಲ್ ಇಲ್ಲ. ಎಷ್ಟೋ ಮಂದಿ ನನ್ನ ಫ್ರೆಂಡ್ಸ್ ಬಂದರೂ ಈಸಿಲಿ ನಾವು ಆರಾಮ್ ಮ್ಯಾನೇಜ್ ಮಾಡ್ಕೋಬೋದು. ಹಾಗಾಗಿ ಅವರು ಫ್ರೀಲಿ ಎಂಜಾಯ್ ಮಾಡತ್ತಿದ್ರು. ಆಮೇಲೆ ನನ್ನ ಹಸ್ಬೆಂಡ್ ಅಂತೂ ಅವತ್ತು ಹೊರಗಡೆ ಹೋಗಿದ್ರು. ಹಾಗಾಗಿ ಅವರಿದ್ದರೂ ಏನು ಆ್ಯಕ್ಚುಲಿ ಪ್ರಾಬ್ಲಮ್ ಆಗ್ತಿದ್ದಿದ್ದಿಲ್ಲ. ಮೈ ಹಸ್ಬೆಂಡ್ ಈಸ್ ವೆರಿ ನೈಸ್. ಬಟ್ ಆದರೂ ಹಿಂಗೆ ಇಷ್ಟು ಹುಡುಗ್ಯಾರು ಅದಾರಂದ್ರೆ ಅವ್ರಿಗೂ ಅನ್ಕಂಫರ್ಟಬಲ್ ಆಕೈತಲ್ಲ, ಹಾಗಾಗಿ ಅವ್ರು ಹೊರಗೆ ಹೋಗಿದ್ರು.
ನಿಮಗೂ ಎಲ್ಲ ಹಿಂಗೆ ಸ್ಕೂಲ್ ಫ್ರೆಂಡ್ಸ್ ಇನ್ನೂ ಕಾಂಟ್ಯಾಕ್ಟ್ನಾಗ ಅದಾರಣ ಅಂಥೇಳಿ ಕಮೆಂಟ್ ಮಾಡಿರಿ. ಯಾರಿಗೆಲ್ಲ ಹಿಂಗೆ ಗೆಟ್ ಟುಗೆದರ್ ಮಾಡೋದು ಸೇರ್ತೈತಿ ಅಂಥೇಳಿ ಕಮೆಂಟ್ ಮಾಡಿರಿ. ಮತ್ತು ಇನ್ನೊಂದು ಮರಿಬೇಡ್ರಿ, ಈ ಗಿಫ್ಟ್ ಅವರೆಲ್ಲ ನನಗೆ ಕೊಟ್ಟಿದ್ದು ಹೆಂಗೈತೆ ಅಂತ ಹೇಳ್ರಿ. ಇಲ್ಲಿ ತೆಳಗನ ನೀರು ಹಾಕೋದದ ಭಾರಿ ಮಸ್ತ್ ಐತೆ, ನನಗಂತೂ ಭಾಳ ಸೇರ್ತ. ಆಮೇಲೆ ಲೈಟನ್ನು ಹತ್ತೈತಿ, ಸೊ ಭಾಳ ಕ್ಯೂಟ್ ಅನ್ನಿಸ್ತು. ಇದು ಇನ್ನೊಂದು ಡೆಕೋರ್ ಪೀಸ್ ನನ್ನ ಮನೆಗೆ ಆ್ಯಡ್ ಆಗೈತೆ ಅಂಥೇಳಿ ನಾನು ಭಾಳ ಖುಷಿ ಆದ್ನಿ. ಆಮೇಲೆ ನಮ್ಮ ಇನ್ನೊಬ್ಬಾಕಿ ಫ್ರೆಂಡದ್ದು ಬರ್ತಡೇ ನಿಯರ್ ಇತ್ತು. ಸೊ ನಾನೇನು ಥಿಂಕ್ ಮಾಡಿದ್ದೆ ಅಂದ್ರೆ ಹೆಂಗೂ ಇಷ್ಟು ಮಂದಿ ಕೂಡೇವಿ, ಈಕಿದು ಬರ್ತಡೇ ಮಾಡೋನು ಅಂಥೇಳಿ ಕೇಕ್ ಅದು ಆರ್ಡ್ರ್ ಮಾಡಿದ್ವಿ. ಇಲ್ಲಿಕ್ಕಿದು ಬರ್ತಡೇ ಸೆಲೆಬ್ರೇಷನ್ ಮಾಡತ್ತೀವಿ. ಎಷ್ಟು ವರ್ಷ ಆದಮೇಲೆ ನಾವೆಲ್ಲ ಬೆಟ್ಟಾಗೀವಿ, ಹಾಗಾಗಿ ಭಾಳ ಮಸ್ತ್ ಅನ್ಸಾಕತ್ತಿತ್ತು. ಎಲ್ಲರೂ ಕೂಡಿ ಈಕಿಂದ ಬರ್ತಡೇ ಸೆಲೆಬ್ರೇಷನ್ ಮಾಡಕತ್ತೀವಿ ನೋಡ್ರಿ. ಈಕಿ ನೋಡ್ರಿ ಎಲ್ಲರಿಗೂ ತಿನ್ನಿಸ್ತೀನಿ ಅನ್ಕೊಂತ ತಾನೇ ಫಸ್ಟ್ ತಿಂದುಬಿಟ್ಲ. ನಾವಂತರೂ ಭಾಳ ಎಕ್ಸೈಟ್ ಆಗಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಕಿಗೂ ಭಾಳ ಖುಷಿ ಆಯ್ತು, ಯಾಕಂದ್ರೆ ಆಕಿಗೆ ಗೊತ್ತಿದ್ದಿಲ್ಲ ನಾವು ಬರ್ತಡೇ ಮಾಡತ್ತೇವೆ ಅಂಥೇಳಿ. ಸೊ ಸಡನ್ ಸರ್ಪ್ರೈಸ್ ಆಕಿಗೂ ಕೊಟ್ವಿ, ಭಾಳ ಖುಷಿ ಆಯ್ತು ಆಕಿಗೂ. ಸೊ ಇಲ್ಲಿ ನೋಡ್ಬೋದು ನೀವು 1 by 1 ಎಲ್ಲರೂ ಆಕಿ ಕೇಕ್ ತಿನ್ಸೋದು, ಆಕಿ ನಮಗೆ ಕೇಕ್ ತಿನ್ಸೋದು ನಡೆಯಕತ್ತೈತಿ. ಇಲ್ಲಿ ನಡಕ ಡ್ಯಾನ್ಸ್ ಮಾಡಕತ್ತೇವೆ ನಾವು, ನೋಡ್ಬೋದು ನೀವು. ಆ್ಯಕ್ಚುಲಿ ಗೀಲ್ಸ್ ಮಾಡೋನು, ಕ್ಯಾಂಡಿಡ್ ಫೋಟೋಸ್ ತಗೊಳ್ಳೋನು ಅಂಥೇಳಿ ಎಲ್ಲರೂ ಚಾಲೂ ಮಾಡಿದರು. ಹಾಗಾಗಿ ನಾವು ಮೊಬೈಲ್ ಸ್ಟ್ಯಾಂಡ್ ಇಟ್ಟು ಇಲ್ಲಿ ಡ್ಯಾನ್ಸ್ ಮಾಡಕತ್ತೇವಿ. ಎತ್ತರಕತ್ತರ ಅವಾಗ ಸ್ಟೆಪ್ ಹಾಕೊಂಡು ಮಾಡಕತ್ತೇವೆ ನೋಡ್ರಿ. ಹುಡುಗಿಯಾರು ಬೆಟ್ಟೆ ಆದ್ರೆ ಹಿಂಗೆ ಬರೀ ಡ್ಯಾನ್ಸ್ ಮಾಡಿದ್ನ್ಯ, ರೀಲ್ಸ್ ಮಾಡಿದ್ನ್ಯ, ಫೋಟೋ ತಕ್ಕೊಂಡೆ ಇದನ್ನ ಮಾಡ್ಕೊತ ಕೆಟ್ಟ ಟೈಮ್ ಪಾಸ್ ಮಾಡ್ತೀವಿ ನಾವು. ಇದ್ರಾಗ ನಾನು ಮತ್ತು ನಮ್ಮ ಫ್ರೆಂಡ್ ಒಂದಿಬ್ರು ಇದ್ರೆ ಫುಲ್ ವೆಲ್ ಅನ್ಕೊಂತ ನಾವು ಕುಣದ ಬಿಟ್ವಿ. ಹೆಂಗಾಗೈತೆ ಅಂತ ಹೇಳ್ರಿ. ಕೇಕ್ ಅಕ್ಕಿ ನಮಗೆ ತಿನ್ಸೋದು, ನಾವು ಅಕ್ಕಿಗೆ ತಿನ್ಸೋದು ಎಲ್ಲ ಮುಗೀತು. ಇಲ್ಲಿ ಹಂಗೆ ವಿಡಿಯೋಸ್ ಮಾಡತ್ತಿದ್ನಿ. ಬಟ್ ಇವ್ರಿಗೆ ಯಾರಿಗೂ ನಾ ವ್ಲಾಗ್ ಮಾಡತ್ತಿರೋದಂದ್ರೆ ಶಾಯ್ ಫೀಲ್ ಮಾಡ್ಕೊಳತ್ತಿದ್ರೆ, ಸ್ವಲ್ಪ ಮಂದಿ ರೆಸ್ಪಾನ್ಸ್ ಮಾಡತ್ತಿದ್ರೆ, ಬಟ್ ಸ್ವಲ್ಪ ಮಂದಿ ಶಾಯ್ ಫೀಲ್ ಮಾಡತ್ತಿದ್ರೆ. ಹಾಗಾಗಿ ನಾ ಏನು ಭಾಳ ವಿಡಿಯೋ ಮಾಡ್ಕೊಳಿಲ್ಲ, ಅಷ್ಟಷ್ಟು ಸ್ವಲ್ಪ ಮಾಡಿದ್ನಿ. ಆಮೇಲೆ ಇಲ್ಲೇನು ನಿಮಗೆ ಡಬ್ಬಿ ಕಾಣಿಸತ್ತವಲ್ಲ, ಅವನ್ನ ನಾ ರಿಟರ್ನ್ ಗಿಫ್ಟ್ ಅಂತ ಕೊಟ್ಟಿದ್ನಿ. ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ಸಂಜೆ ಆಗಿತ್ತಲ್ಲ, ಇನ್ನು ಅಷ್ಟು ಟೈಮೂ ಆಗಿದ್ದಿಲ್ಲ. ಹಾಗಾಗಿ ಒಮ್ಮಿಂದೊಮ್ಮೆ ಸಡನ್ ಪ್ಲ್ಯಾನ್ ಮಾಡಿ ಹೋಟೆಲ್ಗೆ ಬರ್ಬೇಕಂತ ಹೇಳಿ ವಿಚಾರ ಮಾಡಿದ್ವಿ. ನಮ್ಮ ಮನೆಯಿಂದ ಒಂದು 7-8 ಕಿಲೋಮೀಟರ್ಸ್ ಆಗ್ತೈತಿ. ಸೊ 2 ಕ್ಯಾಬ್ ಮಾಡ್ಕೊಂಡ್ವಿ. ಅಂದ್ರೆ ಸ್ವಲ್ಪ ಮಂದಿ ಒಂದು ಕ್ಯಾಬ್ನಾಗ, ಇನ್ನೊಂದು ಸ್ವಲ್ಪ ಮಂದಿ ಇನ್ನೊಂದು ಕ್ಯಾಬ್ನಾಗ ಅಂಥೇಳಿ ಈಗ ಮಸ್ತ್ ಹೋಟೆಲ್ನಾಗ ಎಂಜಾಯ್ ಮಾಡ್ಬೇಕಂತ ಬಂದೇವು ನೋಡ್ರಿ. ಈ ಹೋಟೆಲ್ ಆ್ಯಂಬಿಯನ್ಸ್ ಅದು ಭಾಳ ಮಸ್ತ್ ಐತಿ. ಸೊ ನಾವು ಮೊದಲು ಫೋನ್ ಮಾಡಿ ಕೇಳಿದ್ವಿ ಅವರಿಗೆ, ಹಂಗಾಗಿ ನಮಗೆ ಪ್ಲೇಸು ಜಲ್ದಿ ಸಿಕ್ತು. ಸೊ ಭಾರಿ ಐತಿ, ಇಲ್ಲಿ ಹೋಗಿ ಕುಂತ ಸ್ವಲ್ಪ ಏನರ ಸ್ನ್ಯಾಕ್ಸ್ ತಿಂದು ಮಜಾ ಮಾಡಿ ಬರ್ಬೇಕಂತೇಳಿ ಎಲ್ಲರೂ ಪ್ಲ್ಯಾನ್ ಮಾಡಿ ಹೋಗಿದ್ವಿ. ಬಟ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಇಲ್ಲಿ ಫುಡ್ ಬಗ್ಗೆ ಹೇಳ್ಬೇಕಂದ್ರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಇತ್ತು, ಭಾರಿ ಇತ್ತು. ಆಮೇಲೆ ವೆರೈಟಿನೂ ಭಾಳ ಇದ್ದು, ಬಟ್ ಪ್ರೈಸ್ ವೈಸ್ ಹೆವಿ ಇತ್ತು. ಸೊ ಭಾಳ ಹೆವಿ ಅನ್ನಿಸ್ಬಿಡುತ್ತೆ ನಮಗಂತೂ ಪ್ರೈಸ್. ಹಾಗಾಗಿ ನೋಡ್ಬೋದು ನೀವು, ಲಿಮಿಟೆಡ್ 4-5 ಐಟಮ್ ಅಷ್ಟು ಆರ್ಡ್ರ್ ಮಾಡೇವಿ. ಯಾಕಂದ್ರೆ ಮಧ್ಯಾಹ್ನ ಅಂತೂ ಹೆವಿ ಆಗಿತ್ತು. ಹಾಗಾಗಿ ಎಲ್ಲಿ ಹುಯಿ ಅಂತ ರೊಕ್ಕ ಬಡಿಯೋದು ಅಂಥೇಳಿ ಒಂದು 4-5 ಐಟಮ್ ಆರ್ಡ್ರ್ ಮಾಡಿ ಅವನ್ನ ತಿನ್ನತ್ತೀವಿ. ಎಸ್ ಹಾಯ್, ಇದು ಇನ್ನೂ ಸ್ವಲ್ಪ ದಿವಸ ಆದಮೇಲಿಂದ ವ್ಲಾಗ್ ಇದೆ. ಬಟ್ ಇದ್ರಾಗ ನಾನು ಕಂಟಿನ್ಯೂ ಮಾಡಾಕತ್ತೇನಿ, ಬಿಕಾಸ್ ಇದು ಫ್ರೆಂಡ್ಸ್ ವ್ಲಾಗ್ನ ಇದೆ. ಸೊ ಫ್ರೆಂಡ್ಶಿಪ್ ವ್ಲಾಗ್ ಒಳಗೆ ಇದು ಇರಲಿ ಅಂತ ಕಂಟಿನ್ಯೂ ಮಾಡಾಕತ್ತೇನಿ. ಸ್ವಲ್ಪ ದಿನ ಆದಮೇಲೆ ಏನು ಅನ್ನಿಸ್ತು, ನಾನು ಇನ್ನೊಬ್ಬಾಕಿ ಫ್ರೆಂಡ್ ಅದಾಳ, ಶಿ ಈಸ್ ವೆರಿ ಗುಡ್ ಫ್ರೆಂಡ್ ಟು ಮೀ. ಆಕಿಗೆ ಮನೆಗೆ ಕರೆಯೋಣ, ಸ್ವಲ್ಪ ಏನೋ ಫಂಕ್ಷನ್ ನಡೆಯೋದೈತೆ ಮುಂದಿನ ವ್ಲಾಗ್ಸ್ ಒಳಗೆ ನಿಮಗೆ ಗೊತ್ತಾಕೈತಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬಾಲೆ ಮನೆಗೆ ಅಂಥೇಳಿ ಕರೆದಿದ್ದೆ. ಆಕಿನೂ ಓಕೆ ಹಂಗಂದ್ರೆ ವೀಕೆಂಡ್ ಐತಿ ಬರ್ತೀನಿ ಅಂದಿದ್ಲು. ಸೊ ಅಕ್ಕಿ ಬರತ್ತಾಳ ಅಂಥೇಳಿ ನಾ ಆಕಿಗೆ ಸ್ಪೆಷಲಾಗಿ ಬ್ರೇಕ್ಫಾಸ್ಟ್ ದೋಸೆ ಮಾಡತ್ತಿದ್ನಿ. ಸೊ ದೋಸಾಕ್ಕೆ ಹಿಂದಲ್ಲಿ ಕುಕ್ಕರ್ನೂ ಆಗಾಕತ್ತೈತಿ, ಪಲ್ಯ ಮಾಡಕ್ಕೆ ಕುಕ್ಕರ್ ಆಗತೈತಿ. ಆಮೇಲೆ ಚಟ್ನಿಗೂ ಎಲ್ಲ ರೆಡಿ ಮಾಡ್ಕೊಂಡೇನಿ. ಆಕಿ ಬರೋದಕ್ಕೆ ವೆಯ್ಟ್ ಮಾಡ. ಇಲ್ಲಿ ನೋಡ್ಬೋದು ನೀವು, ದೋಸೆ ಹಿಟ್ಟು ನಿನ್ನೆ ರಾತ್ರಿ ರುಬ್ಬಿಟ್ಟಿದ್ದೆ. ಸ್ವಲ್ಪ ಉಪ್ಪು ಐತಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿ ಕಲಿಸ್ಬೇಕು. ಇವನ್ನೆಲ್ಲ ಹಾಕ್ಬೇಕು ಅದಕ್ಕೆ. ಆಮೇಲೆ ಚಟ್ನಿ ಮಾಡಾಕನು ತೆಂಗಿನಕಾಯಿ ತೆಗೆದಿಟ್ಟೇನಿ. ಸೊ ಬರ್ರಿ ಪಟ ಎಲ್ಲ ಮಾಡೋನು. ನೋಡ್ಬೋದು ನೀವು ಹಿಟ್ಟು ಹೆಂಗೆ ಮಸ್ತ್ ಫ್ಲಫಿ ಆ್ಯಂಡ್ ಸ್ಪಾಂಜಿ ಆಗೈತೆ ಅಂತ ಹೇಳಿ. ಬಟ್ ನೋಡೋಣ ದೋಸೆ ಹೆಂಗೆ ಬರ್ತಾವ ಅಂಥೇಳಿ.
ರೇಷನ್ ಅಕ್ಕಿ ಅಂತಲ್ಲ, ನಾನು ಇದರಲ್ಲೇ ದೋಸಾ ರೈಸ್ ಅಂತ ಸಿಗ್ತೈತಿ ಅದರಲ್ಲಿ ಹಾಕಿರ್ತೀನಿ. ನಂಗೆ ಪರ್ಸ್ನಲ್ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂದ್ರೆ ದೋಸೆ. ನಿಮಗೆಲ್ಲ ಯಾವ ಬ್ರೇಕ್ಫಾಸ್ಟ್ ಸೇರ್ತೈತೆ ಅಂತ ಹೇಳಿ ಕಾಮೆಂಟ್ ಮಾಡಿರಿ. ನಂದು ಮಾರ್ನಿಂಗ್ ಕೆಲಸ ಎಲ್ಲ ಮುಗೀತು, ಭಾಳ ಲಘುನ ಮುಗ್ದೈತಿ. ಬಟ್ ನನ್ನ ಫ್ರೆಂಡ್ ಬ್ರೇಕ್ಫಾಸ್ಟಿಗೆ ಬಾ ಅಂತ ಹೇಳಿದ್ನಿ, ಆಕಿದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಲೇಟ್ ಆಯ್ತು. ಆಲ್ಮೋಸ್ಟ್ 1 o'clock ಅದು ಬರ್ಬೋದು ಆಕಿ. ಈಗ 12:30 ಆಗೈತಿ. ಸೊ ನಾ ಏನು ಮಾಡಿದೆ ಅಂದ್ರೆ, ನಮ್ಮ ಮನೆ ಮುಂದೆ ನನ್ನ ಫ್ರೆಂಡ್ ಅದಾಳ, ಆಕಿ ಕಡೆ ಸ್ಕೂಟಿ ಚಾವಿ ಇಸ್ಕೊಂಬಂದೆ. ಸೊ ದ್ಯಾಟ್ ನಾ ಬಸ್ ಸ್ಟಾಪ್ ಕಡೆ ಹೋಗಿ ಪಿಕ್ ಮಾಡ್ಬೋದು ಅಂಥೇಳಿ. ಆ್ಯಕ್ಚುಲಿ ನಾನು ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡತ್ತಿದ್ದೆ, ಬ್ರೇಕ್ಫಾಸ್ಟ್ ಇಬ್ಬರು ಕೂಡ ಮಾಡೋಣ ಅಂತ ಹೇಳಿ. ಇನ್ನೂ ಮಟ ನಾನು ಮಾಡಿಲ್ಲ. ಮೋಸ್ಟ್ಲಿ ಹೊಟ್ಟೆ ಹಸಿತಂದ್ರೆ ಮಾಡ್ಬೋದು, ಇಲ್ಲ ಆಕಿ ಜೊತೆನೇ ಮಾಡ್ತೀನಿ. ಅರ್ಬಿ ಎಲ್ಲ ಒಗೆಯೋದಿತ್ತು, ಅರ್ಬಿ ಒಗೆದೆ, ಪೂಜೆ ಮಾಡಿದೆ, ಎಲ್ಲ ಮುಂಜಾನೆ ಒಟ್ಟು ಕೆಲಸ ಮುಗೀತು. ಅದು ಅಂದ್ಕೊಳತ್ತೀನಿ ನಾನು. ಈಗ ಮುಂಜಾನೆ ನಾಷ್ಟಕ್ಕೆ ಬರ್ತಾಳಂತ ಅಂದ್ಕೊಂಡಿದ್ದೆ. ಈಗ ನೋಡ್ಬೇಕು ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಂಥೇಳಿ. ಭಾಳ ದಿವಸ ಆದಮೇಲೆ ಮೀಟ್ ಆಗತ್ತೀವಲ್ಲ, ಐ ಆಮ್ ಆಲ್ಸೋ ಎಕ್ಸೈಟೆಡ್. ನೋಡೋಣ ಏನೇನು ಡಿಸ್ಕಸ್ ಮಾಡ್ತೀವಿ. ಆಕಿ ಹೇಳಿ ನಾ ಇರಂತ ಹೇಳಿ, ಬಟ್ ಗೊತ್ತಿಲ್ಲ ಆಕಿ ಇರ್ತಾಳೋ ಇಲ್ಲೋ ಅಂತ ನೋಡೋಣ. ನಂಗೆ ಬಾಜು ಮನೆಯೊಳಗೆ ಹೊಸ ಫ್ರೆಂಡ್ ಸಿಕ್ಕಾಳ. ಸೊ ಆಕಿ ಸ್ಕೂಟಿ ಚಾವಿ ತೊಗೊಂಡು ಹೋಗಿದ್ದೆ ನನ್ನ ಫ್ರೆಂಡಿನ ಕರ್ಯಾಕೆ ನಾನು. ಸೊ ಬರಾತಾಳಕಿ. ಮನೆಗೆ ಬಂದ್ಮೇಲೆ ಲೇಟ್ ಆಗಿತ್ತಲ್ಲ ಪಾಪ, ಅದಕ್ಕೆ ಫಸ್ಟ್ ನಾನು ಆಕಿಗೆ ದೋಸೆ ಹಾಕ್ಕೊಟ್ಬಿಟ್ಟೆ. ನೋಡ್ಬೋದು ನೀವು ಆಕಿ ಮಾಡತ್ತಾಳ. ಆಮೇಲೆ ಫುಲ್ ಡೇ ನಾನು ವ್ಲಾಗ್ ಮಾಡಲಿಲ್ಲ, ಬಿಕಾಸ್ ಭಾಳ ದಿನ ಆದ್ಮೇಲೆ ಸಿಕ್ಕಿದ್ಲು ಅಂತೇಳಿ ಆ್ಯಸ್ ಯೂಶ್ವಲ್ ಮತ್ತು ಪಂಟ್ ಬಡ್ಕೊತ ಕುಂತೀವಿ. ಆ್ಯಕ್ಚುಲಿ ಪಂಟ್ ಅನ್ನೋಕ್ಕಿಂತ ಭಾಳ ಥಿಂಗ್ಸ್ ಡಿಸ್ಕಸ್ ಮಾಡಿದ್ವಿ ನಾವು. ಲೈಕ್ ಏನೋ ಫಂಕ್ಷನ್ ಬರೋದೈತಲ್ಲ ಅದರ ಸಂಬಂಧ. ಆಮೇಲೆ ರಾತ್ರಿ ಒಮ್ಮೆ ಡೈರೆಕ್ಟ್ ಶೂಟ್ ಮಾಡತ್ತೀನಿ. ಅಂದ್ರೆ ನಾವು ಹೋಟೆಲ್ ಹೋಗಿದ್ವಿ. ನನ್ನ ಹಸ್ಬೆಂಡ್ ಇಬ್ಬರು ಮಾತಾಡತ್ತಾರೆ, ಹೆಂಗೂ ಯಾಕೆ ಸುಮ್ಮನೆ ಕೆಲಸ ಹಚ್ಚೋದು ಅಂತೇಳಿ ನಮಗೆ ಹೋಟೆಲ್ ಕರ್ಕೊಂಡು ಹೋಗಿದ್ರು. ಶಾಂಘಾಯ ಹೋಟೆಲ್ಗೆ ಹೋಗಿದ್ವಿ. ಆ್ಯಸ್ ಯೂಶ್ವಲ್ ನಮ್ಮ ಫೇವ್ರೇಟ್ ಥಾಯ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ. ಮಸ್ತ್ ಮಜಾ ಮಾಡ್ಕೊಂಡು ಬಂದ್ವಿ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ನಾನಿವತ್ತು ನನ್ನ ಫ್ರೆಂಡ್ ಮನೆಗೆ ಹೊಂಟೇನಿ. ಆ್ಯಕ್ಚುಲಿ ಯಾಕೆ ಹೊಂಟೇನಿ ಅಂತಂದ್ರೆ, ನಮ್ಮ ಅತ್ತೆ ನಂಗೆ ಇದನ್ನು ಸ್ಯಾರಿ ದೀಪಾವಳಿ ಟೈಮಿಗೆ ಸೆಲೆಕ್ಟ್ ಮಾಡಿ ತೊಗೊಂಬಂದಿದ್ರೆ. ನನ್ನ ಕಸಿನ ಮತ್ತು ನಮ್ಮ ಅತ್ತೆಲ್ಲ ಶಾಪಿಂಗ್ ಹೋದಾಗ ದೀಪಾವಳಿಗೆ ನನಗೂ ಈ ಸೀರೆ ತೊಗೊಂಬಂದಿದ್ರೆ. ಬಟ್ ಅವಾಗ ನಾನು ಅದನ್ನು ವೇರ್ ಮಾಡಿದ್ದಿಲ್ಲ. ಹಂಗೆ ಐತಿ ಈಗ ದಿನ. ಸೊ ಅದರದ್ದು ಬ್ಲೌಸ್ ಎಲ್ಲ ರೆಡಿ ಆಗಬೇಕು, ಇದಕ್ಕೆ ಗೊಂಡೆ ಹಾಕಬೇಕಾಗಿತ್ತು. ನನ್ನ ಫ್ರೆಂಡ್ ಒಬ್ಬಕ್ಕೆ ಅದಾಳ, ಸುಪ್ರೀತಾ ಅಂತ ಹೇಳಿ. ಬೇಕಂದ್ರೆ ಆಕಿಂದು ನಂಬರೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆಕಿ ಗೊಂಡೆ ಚಲೋ ಹಚ್ತಾಳೆ. ಆ್ಯಂಡ್ ಆಕಿ ನನ್ನ ಸ್ಕೂಲ್ ಫ್ರೆಂಡ್ನು. ಸೊ ಹಾಗಾಗಿ ನಾನು ಅವ್ರ ಮನೆಗೆ ಹೊಂಟೇನಿ ಗೊಂಡೆ ಹಚ್ಚಾಕ ಕೊಡ್ಬೇಕಂಥೇಳಿ. ಯಾಕೆ ಈಗ ನಾನು ಕೊಡಕ್ಕೆ ಹೊಂಟೇನಿ ಅಂದ್ರೆ, ನನ್ನ ಸ್ಕೂಲ್ ಫ್ರೆಂಡ್ ಮದುವೆ ಐತಿ. ಸೊ ನಂಗೇನು ಅನ್ನಿಸ್ತು ಅಂದ್ರೆ, ಹೆಂಗೂ ಹೊಸ ಸ್ಯಾರಿ ಐತಿ, ಓಪನಿಂಗ್ ಆಗಿಲ್ಲ ಇನ್ನು. ಸೊ ಇದೇ ಸ್ಯಾರಿ ಉಟ್ಕೊಳ್ಳೋಣ ಅಂತ ಹೇಳಿ ಆಕಿಗೆ ಗೊಂಡೆ ಹಚ್ಚಾಕೆ ಕೊಡಕ್ಕೆ ಹೊಂಟೇನಿ. ಆ್ಯಕ್ಚುಲಿ ಇನ್ನೂ ಹೇಳ್ಬೇಕಂದ್ರೆ ಬ್ಲೌಸದು ಏನೂ ರೆಡಿ ಆಗಿಲ್ಲ. ಸೊ ಅಟ್ಲೀಸ್ಟ್ ಗೊಂಡೆ ಒಂದು ರೆಡಿ ಆಗಲಿ, ಮತ್ತು ಆಕಿ ಫ್ರೀ ಇರ್ತಾಳೋ ಇಲ್ಲೋ ಅಂಥೇಳಿ ಈಗ ಹೊಂಟೇನಿ. ಎಷ್ಟು ಲಕ್ಕಿ ನೋಡ್ರಿ ನಾನು. ಸ್ಕೂಲ್ ಫ್ರೆಂಡ್ಸ್ ನಂಗೆ ಭಾಳ ಮಂದಿ ಆ್ಯಕ್ಚುಲಿ ನಿಯರ್ ಅದಾರ ನಮ್ಮ ಮನೆಗೆ. ಲೈಕ್ ವಿದಿನ್ 4 kilometer, 2 kilometer, 5 kilometer, 7 kilometer. ಹೇಳ್ಬೇಕಂದ್ರೆ ಬೆಂಗಳೂರಿನಾಗ ಇದೆ ನಿಯರ್. ಸೊ ಐ ಆಮ್ ಲಿಟಲ್ ಲಕ್ಕಿ ಓನ್ಲಿ. ಆಮೇಲೆ ನಮ್ಮ ಫ್ರೆಂಡು ಮನೆಗೆ ಬಂದಿದ್ಲು, ನೀವು ಹಿಂದೆ ನೋಡಿರೇನೋ ಅದನ್ನು. ಸೊ ಮಸ್ತ್ ಎಂಜಾಯ್ ಮಾಡಿದ್ವಿ ಅದನ್ನೆಲ್ಲ. ಎಸ್, ನಾನೀಗ ಸಾರಿ ಅದು ಕೊಟ್ಟು ಬರ್ಬೇಕಾಕಿ ಮನೆಗೆ ಹೋಗಿ. ಇಲ್ಲೇ ಚಾನು ರೆಡಿ ಆಗತ್ತೈತಿ. ಕಟ್ ಅಂತ ಹೇಳಿ ಚಹಾ ಕುಡಿದು ಹೋಗ್ಬೇಕಿನ್ನ. ದೇವ್ರ ಮುಂದೆ ದೀಪ ಹಚ್ಚಿ ಉದಿನ ಕಡ್ಡಿ ಹಚ್ಚಿ ನಾನು ಈಗ ಫುಲ್ ರೆಡಿ ಆಗೀನಿ. ಚಹಾ ಒಂದು ಕುಡಿಬೇಕು. ಆಮೇಲೆ ಇನ್ನೊಂದು ಏನಂದ್ರೆ, ಡೈಲಿ ಸಂಜೆಗೆ ನಾನು ಇದ್ರಾಗ ಹಾಡು ಹಚ್ಚಿರ್ತೀನಿ. ಇದನ್ನು ನಮ್ಮ ಅತ್ತೆ ತೊಗೊಂಬಂದಿದ್ರು ಪಂಡರ್ಪುರಕ್ಕೆ ಹೋದಾಗ. ಕಾಪಿ ರೈಟ್ ಸಂಬಂಧ ನಾನು ಇದನ್ನು ಪ್ಲೇ ಮಾಡುವಲ್ಲಿ, ಬಟ್ ಡೈಲಿ ಇದ್ರಾಗ ಮಸ್ತ್ ಮಸ್ತ್ ದೇವ್ರ ಹಾಡು ಬರ್ತಾವೆ. ಚಲೋ ಅನ್ನಿಸ್ತೈತಿ ಇದನ್ನು ಸಂಜೆಗೆ ಕೇಳಾಕೋದು. ಇಲ್ಲೊಂದು ಫಸ್ಟ್ ಸ್ಟಾಪ್ ತೊಗೊಂಡೇನಿ ಈವೆಂಟ್ ಫ್ರೆಶ್ ಒಳಗೆ. ಯಾಕಂದ್ರೆ ಅವ್ರ ಮನೆಗೆ ಹೊಂಟಿದ್ನಲ್ಲ, ಸ್ವೀಟ್ಸ್ ಗೀಟ್ಸಿಗೆ ಯೂಶ್ವಲಿ ಭಾಳ ಲೈಕ್ ಮಾಡಿ ತಿನ್ನಂಗಿಲ್ಲ. ಹಾಗಾಗಿ ನಾನು ಫ್ರೂಟ್ಸ್ ತೊಗೊಳಕ್ಕೆ ಅಲ್ಲಿ ಫಸ್ಟ್ ತೊಗೊಂಡಿದ್ನಿ. ಅದಾದ್ಮೇಲೆ ನೋಡ್ಬೋದು ಟ್ರಾಫಿಕ್ ನೀವು. ಹಂಗೆ ಹಿಂಗೆ ಟ್ರಾಫಿಕ್ ಕ್ರಾಸ್ ಮಾಡಿ ಅವ್ರ ಮನೆಗೆ ಬನ್ನಿ. ಫಸ್ಟ್ ಅವ್ರ ಮನೆಗೆ ನಂಗೆ ಭಾಳ ಲೈಕ್ ಆಗಿತ್ತಂದ್ರೆ, ಈ ದೇವ್ರ ಮನೆ ಸಣ್ಣ ಸಣ್ಣ ಬಳಿ ಇಟ್ಟಿದ್ರು ಅವ್ರು. ಸೊ ನಂಗೆ ಭಾಳ ಲೈಕ್ ಆಯ್ತು, ಅದನ್ನು ಕ್ಯಾಪ್ಚರ್ ಮಾಡಿದ್ನಿ. ಆಮೇಲೆ ಅವ್ರ ಮನೆಯೆಲ್ಲ ನಿಮಗೆ ತೋರ್ಸಾತೀನಿ. ಆಕಿ ಜಾಮೂನ್ ಮಾಡಿದ್ಲು. ಥ್ಯಾಂಕ್ ಯು ಸುಪ್ರೀತಾ, ಮಸ್ತ್ ಮಾಡಿದ್ಲು ಜಾಮೂನ್. ಅಕ್ಕಿ ಅವ್ರ ಅಕ್ಕ ಮತ್ತು ಅವ್ರ ಜೀಜು ಇರ್ತಾರೆ ಇಲ್ಲೇ. ಸೊ ಅವ್ರ ಆಫೀಸ್ ಹೋಗಿದ್ರೆ, ಹಾಗಾಗಿ ಆಕಿ ಒಬ್ಬಕ್ಕೆ ಇದ್ಲು. ಒಬ್ಬಕ್ಕೆ ಇರೋದ್ರಿಂದ ನಮಗೂ ಮಸ್ತ್ ಟೈಮ್ ಸ್ಪೆಂಡ್ ಆಯ್ತು. ನೋಡ್ಬೋದು ಇಲ್ಲಕ್ಕಿ ಜಾಮೂನ್ ಮಾಡಿದ್ದಾಳೆ. ಸೊ ಫುಲ್ ಮತ್ತು ಮಾತಾಡ್ಕೊತ ಕುಂತ್ವಿ. ನಿಮಗೆ ಗೊತ್ತಾಯ್ತಲ್ಲ, ಹುಡುಗಿಯಾರು ಸಿಕ್ಕರೆ ಹಂಗೆ ಮಾತು ಮುಗಿಯೋಂಗಿನ ಇಲ್ಲ ನಮ್ಮ. ಹಂಗೆ ಮಾತಾಡ್ಕೊತ ಕುಂತಿದ್ವಿ. ಆ್ಯಕ್ಚುಲಿ ನಾನು ಬಂದಿದ್ದ ಕೆಲಸ ಆಕಿಗೆ ಮೀಟ್ ಆಗೋದು ಇತ್ತು, ಪ್ಲಸ್ ನಾನು ಸಾರಿ ಗೊಂಡೆ ಹಚ್ಚಾಕೆ ಕೊಡೋದು ಇತ್ತು. ಮೇನ್ಲಿ ಆಕಿ ನಿಯರ್ ಅದಾಳ ಅಂಥೇಳಿ ನಾನು ಲೇಟಾಗಿನೇ ಹೋಗಿದ್ನಿ. ಸಂಜೆಗೆ ಲೈಕ್ 6:30, ಅರೌಂಡ್ 6:30 ಹೋಗಿದ್ದೆ. ಸೊ ಚಲೋ ಫೀಲ್ ಅನ್ನಿಸ್ತು ಅವ್ರ ಮನೆಗೆ ಹೋಗಿ. ಒಂದು ಫುಲ್ ವಿಡಿಯೋ ನಿಮಗೆ ಮಾಡೇನಿ ನೋಡ್ರಿ ಅವ್ರ ಮನೆ ಹೆಂಗೈತೆ ಅಂಥೇಳಿ. ಜಾಮೂನು ಮಸ್ತಾಗಿತ್ತು. ಆಮೇಲೆ ರಾತ್ರಿ ಅಡುಗೆ ಮಾಡ್ಕೊಳತ್ತಿದ್ಲಕ್ಕಿ ಪಲಾವ್. ಸೊ ನಾನು ನಿಂತು ನೋಡಾತೀನಿ ಹೆಂಗೆ ಮಾಡ್ತಾಳು ಅಂಥೇಳಿ. ಅದೊಂದು ಕ್ಯೂರಿಯಾಸಿಟಿ ಅಲ್ಲ, ಇವ್ರು ಹೆಂಗೆ ಮಾಡ್ತಾರೋ ಅಂಥೇಳಿ. ಸೊ ಫುಲ್ ಮಸ್ತ್ ಮಜಾ ಮಾಡಿ ಅವ್ರ ಮನೆಯಿಂದ ಮತ್ತು ವಾಪಸ್ ಬಂದೆ.
ಈ ವಿಡಿಯೋ ನಿಮಗೆ ಸೇರೈತೆ ಅಂತ ಅನ್ಕೋತೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಮುಂದೆಲ್ಲ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರುವುದವು. ಥ್ಯಾಂಕ್ ಯು.